ಹಾಯ್ ಹಲೋ ನಮಸ್ಕಾರ. ಇವತ್ತು 8-4 ಸೈಜ್ ವಾಸ್ಕಾಲ್ ಮಾಡ್ತಾ ಇದ್ದೀವಿ. 5-3 ಸೈಜ್ ವಾಸ್ಕಾಲಲ್ಲಿ ನಾವು ಸಿಂಗಲ್ ಹೆಜ್ಜೆ ಹಾಕ್ತೀವಿ. ಅದೇ 8-4ರಲ್ಲಿ ನಾವು ಡಬಲ್ ಹೆಜ್ಜೆ ಹಾಕಬೇಕು. ನಾವು ಆದಷ್ಟು ಹೆಜ್ಜೆನ ನೀಟಾಗಿ ಸೋಸ್ಕೋಬೇಕು. ಉಬ್ಬಿರಬಾರ್ದು. ನೀಟಾಗಿ ಮೂಲೆ ಮಟ್ಟಕ್ಕೆ ಬರೋಂಗೆ ನೀಟಾಗಿ ಹೆಜ್ಜೆ ಸೋಸ್ಕೋಬೇಕು. ಇಲ್ಲ ಅಂದರೆ ಕೂರ್ಪಟ್ಟಿ ಹಾಕಿದಾಗ ತಡ್ಕೊಳ್ಳುತ್ತೆ ನಮಗೆ. ಆಗ ಮೂಲೆ ಮಟ್ಟ ಸೆಟ್ ಮಾಡ್ಕೊಳ್ಳೋದು ಹಿಂಸೆ ಆಗುತ್ತೆ. ಆಗ ನೀಟಾಗಿ ಒಂದು ಲೆವೆಲ್ಗೆ ನೀಟಾಗಿ ಹೆಜ್ಜೆ ಸೋಸ್ಕೋಬೇಕು. ನೋಡಿ, ಇಲ್ಲಿ ನೀಟಾಗಿ ಹೆಜ್ಜೆ ಸೋಸ್ಕೊಂಡಿದ್ದೀವಿ. ಯಾವುದೇ ಉಬ್ಬಿಲ್ಲ. ಒಂದೇ ಸಮನಾಗಿ ನೀಟಾಗಿ ಹೆಜ್ಜೆ ಸೋಸ್ಕೊಂಡಿದ್ದೀವಿ. ಹಾಗೆ ಕೂರ್ಪಟ್ಟಿದ್ದು 1/4 ಇಂಚ್ ಪಟ್ಟಿನ ನೀಟಾಗಿ ತಕ್ಕೋಬೇಕು. ಅದು ತೆಗೆದ್ಮೇಲೆ ಬಫಿಂಗ್ ಹಿಡಿದೆಲ್ಲ ಆದಮೇಲೆ ಡೈರೆಕ್ಟ್ ಫೆವಿಕಾಲ್ ಹಾಕ್ಕೊಳ್ಳೋದು. ನಾವು ಕ್ರಾಸ್ ಕಟ್ಟಿಂಗ್ ಮಾಡಬೇಕು. ಅದಕ್ಕೋಸ್ಕರ ನಾವು ಕ್ರಾಸ್ಗೆಲ್ಲಿ ಫೆವಿಕಾಲ್ ಹಾಕಿಲ್ಲ. ಸೆಟ್ಟಿಂಗ್ ಎಲ್ಲ ಆದಮೇಲೆ ಕಳೆದ್ಬಿಟ್ಟು ಮತ್ತೆ ಫೆವಿಕಾಲ್ ಹಾಕ್ತೀವಿ. ಮೊದಲು ಫ್ರೇಮ್ ಸೆಟ್ ಮಾಡ್ಕೊಂಡು ಒಂದು ಲೆವೆಲ್ ಇದೆ ಅಂತ ನೋಡ್ಕೋಬೇಕು. ಆಮೇಲೆ ಬೆಣ್ಣೆನ ಲೈಟಾಗಿ ಟೈಟ್ ಮಾಡ್ಕೋಬೇಕು. ಬೆಣ್ಣೆ ಎಲ್ಲ ನೋಡ್ಕೊಂಡು ನೀಟಾಗಿದೆ ಅಂತ ಟೈಟ್ ಮಾಡ್ಕೊಂಡಾದ್ಮೇಲೆ ಮೂಲೆ ಮಟ್ಟದಲ್ಲಿ ನಾವು ಕರೆಕ್ಟಾಗಿದೆ ಅಂತ ಮೂಲೆ ಮಟ್ಟ ಪರ್ಫೆಕ್ಟಾಗಿ ಚೆಕ್ ಮಾಡಬೇಕು. ಯಾವ ಕಡೆ ಕ್ರಾಸ್ ಇದೆ, ಯಾವ ಕಡೆ ಮೂಲೆ ಬರುತ್ತೆ. ಇನ್ ಕೇಸ್ ನಾವು ಮೂಲೆ ಮಟ್ಟ ನೋಡಲಿಲ್ಲ ಅಂತಂದರೆ ನಾವು ಫಿಟ್ಟಿಂಗ್ ಮಾಡಿದಾಗ ಒಂದೇ ಲೆವೆಲ್ ಬರಲ್ಲ. ಒಂದು ಸೈಡು ಜಾಸ್ತಿ ಬಂದಿರುತ್ತೆ, ಒಂದು ಸೈಡು ಕಡಿಮೆ ಬಂದಿರುತ್ತೆ. ಆ ಥರ ಬರುತ್ತೆ. ಮೂಲೆ ಮಟ್ಟ ಚೆಕ್ ಮಾಡಿಕೊಂಡ್ರೆ ಟೇಪ್ ಹಿಡಿದು ನಾವು ಚೆಕ್ ಮಾಡಿದಾಗಲೂ ಮತ್ತೆ ಪರ್ಫೆಕ್ಟಾಗಿರುತ್ತೆ. ಅರ್ಧ ದಾರದ ಸುತ್ತ ವೇರಿಯೇಷನ್ ಇರಲ್ಲ, ನೀಟಾಗಿರುತ್ತೆ. ನೋಡಿ, ಕ್ರಾಸ್ ಮೂಲೆ ಮಟ್ಟ ಯೂಸ್ ಮಾಡೋದ್ರಿಂದ ಕಟಿಂಗ್ ನೀಟಾಗಿ ಬರುತ್ತೆ. ನೋಡಿ, ನಾವು ಆಗಲೇ ಮೂಲೆ ಮಟ್ಟ ಚೆಕ್ ಮಾಡಿದ್ವಲ್ಲ, ಈಗ ಮತ್ತೆ ನೋಡ್ತಾ ಇದ್ದೀವಿ. ಈಗ ಪಕ್ಕ ಇರುತ್ತೆ. ಈಗ ನೋಡಿ, ಬಫಿಂಗ್ ಹಿಡಿದು ಇದು ಫೈನಲಾಗಿ ಮುಗೀತು. ಈಗ ನೋಡಿ, ಈ ರೀತಿ ಮಾಡಿದ್ರೆ ಕ್ರಾಸು. ವಿಡಿಯೋನ ಕೊನೆಗಂಟ ನೋಡೋಕ್ಕೆ ಧನ್ಯವಾದಗಳು.